ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಇದೀಗ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ, ಎಸ್ಐಟಿಯ ವಶದಲ್ಲಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಂದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಜರ್ಮನಿಯಿಂದ ಮಧ್ಯರಾತ್ರಿ ಬೆಂಗಳೂರಿಗೆ ಬಂದ ಪ್ರಜ್ವಲ್ ಒಂದು ತಿಂಗಳ ಕಣ್ಣಾಮುಚ್ಚಾಲೆ ಆಟ ಕೊನೆಗೂ ಅಂತ್ಯವಾಗಿದೆ. ತಡರಾತ್ರಿ 1:20 ಸುಮಾರಿಗೆ ಎಸ್ಐಟಿಯಿಂದ ಅರೆಸ್ಟ್ ಆಗಿದ್ದಾರೆ. ಕೆಐಎಬಿ ಗೇಟ್ ಮೂಲಕ ಪ್ರಜ್ವಲ್ ಕರೆದೊಯ್ದ ಎಸ್ಐಟಿ ಟೀಮ್ ಏರ್ಪೋರ್ಟ್ ನಿಂದ ನೇರವಾಗಿ ಎಸ್ಐಟಿ ಕಚೇರಿಗೆ ಶಿಫ್ಟ್ ಆಗಿದ್ದಾರೆ. ರಾತ್ರಿ ಇಡೀ ಎಸ್ಐಟಿ ಕಚೇರಿಯಲ್ಲೇ ಕಳೆದ ಪ್ರಜ್ವಲ್ ಎಸ್ಐಟಿ ಕಚೇರಿಯಲ್ಲಿ ಸಂಸದ ಫುಲ್ ಸೈಲೆಂಟ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 35 ದಿನಗಳ ಕಾಲ ಅವರು ಬಂದಿರಲಿಲ್ಲ. ಒಂದು ತಿಂಗಳ ಕಣ್ಣ ಮುಚ್ಚಾಲೆ ಆಟಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಎಸ್ಐಟಿ ಅಧಿಕಾರಿಗಳಿಂದ ಪ್ರಜ್ವಲ್ ರೇವಣ್ಣ ಇದೀಗ ಅರೆಸ್ಟ್ ಆಗಿದ್ದಾರೆ. ಜರ್ಮನಿಯಿಂದ ಮಧ್ಯರಾತ್ರಿ ಬೆಂಗಳೂರಿಗೆ ಪ್ರಜ್ವಲ್ ಆಗಮಿಸಿದ್ದಾರೆ. ಏರ್ಪೋರ್ಟ್ಗೆ ಬಂದಿಳಿಯುತ್ತಿದ್ದಂತೆ ಅಲ್ಲೇ ಬಂಧಿಸಿದ್ದ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನನ್ನ ನೇರವಾಗಿ ಎಸ್ಐಟಿ ಕಚೇರಿಗೆ ಕರೆತಂದ ಬಳಿಕ ಅಲ್ಲೇ ವಿಶ್ರಾಂತಿ ಪಡೆಯುವಂತೆ ಸೂಚಿಸಿದರು. ಇಂದು ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಪ್ರಜ್ವಲ್ ರೇವಣ್ಣನನ್ನ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಎಸ್ಐಟಿ ಅಧಿಕಾರಿಗಳು ಕರೆದೊಯ್ಯಲಿದ್ದಾರೆ. ಮೆಡಿಕಲ್ ಟೆಸ್ಟ್ ಮುಗಿಸಿದ ಬಳಿಕ ಸುಮಾರು 11 ಗಂಟೆಯ ವೇಳೆಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಎಸ್ಐಟಿ ಟೀಮ್ ರಾತ್ರಿ 1:20 ಸುಮಾರಿಗೆ ಎಸ್ಐಟಿಯಿಂದ ಅರೆಸ್ಟ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಕೆಐಎಬಿ ಗೇಟ್ ಮೂಲಕ ಪ್ರಜ್ವಲ್ನನ್ನ ಕರೆದೊಯ್ದಿದೆ ಎಸ್ಐಟಿ ಟೀಮ್. ಇನ್ನು ಇವತ್ತು ಈಗ ಸದ್ಯ 8 ಗಂಟೆ ಸುಮಾರಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಯಲಿದೆ. ಅವರ ಆರೋಗ್ಯದ ಸ್ಥಿತಿಗತಿ ಏನಿದೆ ಎಲ್ಲವೂ ಕೂಡ ಪರೀಕ್ಷೆ ಆಗಲಿದೆ. ತದನಂತರ 11 ಗಂಟೆಗೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅವರ ವಿಚಾರಣೆ ನಡೆಯಲಿದೆ. 11 ಗಂಟೆಯ ವೇಳೆಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಲೈಂಗಿಕ ಹಗರಣದಲ್ಲಿ ದೇಶ ಬಿಟ್ಟು ತಲೆಮರೆಸಿಕೊಂಡಿದ್ದ ಹಾಸನ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಕೊನೆಗೂ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ವಿದೇಶಕ್ಕೆ ಪರಾರಿಯಾಗಿದ್ದ ಪ್ರಜ್ವಲ್ ರೇವಣ್ಣ ನಿನ್ನೆ ಮಧ್ಯರಾತ್ರಿ 12:47 ಸುಮಾರಿಗೆ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಏರ್ಪೋರ್ಟ್ಗೆ ಬಂದ ತಕ್ಷಣ ನೇರವಾಗಿ ಎಸ್ಐಟಿ ಕಚೇರಿಗೆ ತೆರಳಿದ್ದಾರೆ. ಎಸ್ಐಟಿ ಕಚೇರಿಗೆ ಕರೆತಂದಿದ್ದಾರೆ. ಆ ಮೂಲಕ 1 ತಿಂಗಳ ಕಾಲ ನಡೆದ ಕಣ್ಣ ಮುಚ್ಚಾಲೆ ಆಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಏರ್ಪೋರ್ಟ್ಗೆ ಬಂದಿಳಿಯುತ್ತಿದ್ದಂತೆ ಅಲ್ಲೇ ಬಂಧಿಸಿದ್ದ ಎಸ್ಐಟಿ ಅಧಿಕಾರಿಗಳು ಅಲ್ಲೇ ಅವರನ್ನ ವಶಕ್ಕೆ ಪಡಿತಾರೆ. ನೇರವಾಗಿ ಎಸ್ಐಟಿ ಕಚೇರಿಗೆ ಕರೆತರಲಾಗುತ್ತೆ. ಇಂದು ಬೆಳಿಗ್ಗೆ ಅಂದ್ರೆ ಈಗ 8 ಗಂಟೆಯ ಸುಮಾರಿಗೆ ಪ್ರಜ್ವಲ್ ರೇವಣ್ಣನನ್ನ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆ ಸಲುವಾಗಿ ಎಸ್ಐಟಿ ಅಧಿಕಾರಿಗಳು ಕರೆದೊಯ್ಯಲಿದ್ದು, ಮೆಡಿಕಲ್ ಟೆಸ್ಟ್ ಮುಗಿಸಿದ ಬಳಿಕ ಸುಮಾರು 11 ಗಂಟೆಯ ವೇಳೆಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆಗಿ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ ನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಬಂದ ತಕ್ಷಣ ಬಂದಿರುವಂತಹ ಈ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಿ. ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ತಡರಾತ್ರಿ
12:47ಕ್ಕೆ ಆಗಮಿಸಿದ್ದಾರೆ. ಮಧ್ಯರಾತ್ರಿ 12:47ಕ್ಕೆ ಆಗಮಿಸಿದ್ದಾರೆ. ಇನ್ನು 1:20ರ ಸುಮಾರಿಗೆ ಎಸ್ಐಟಿಯಿಂದ ಅರೆಸ್ಟ್ ಆಗಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಕೆಐಎಬಿ ಗೇಟ್ ಮೂಲಕ ಪ್ರಜ್ವಲ್ನನ್ನ ಎಸ್ಐಟಿ ಕರೆದೊಯ್ದಿದೆ. ಏರ್ಪೋರ್ಟ್ ನಿಂದ ನೇರವಾಗಿ ಎಸ್ಐಟಿ ಕಚೇರಿಗೆ ಶಿಫ್ಟ್ ಆಗಿದ್ದಾರೆ. ರಾತ್ರಿ ಇಡೀ ಎಸ್ಐಟಿ ಕಚೇರಿಯಲ್ಲೇ ಪ್ರಜ್ವಲ್ ಇದ್ರು. ರಾತ್ರಿ ಇಡೀ ಎಸ್ಐಟಿ ಕಚೇರಿಯಲ್ಲೇ ಇದ್ರು. ಎಸ್ಐಟಿ ಕಚೇರಿಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಫುಲ್ ಸೈಲೆಂಟ್ ಆಗಿದ್ರು. ಏರ್ಪೋರ್ಟ್ಗೆ ಬಂದ ತಕ್ಷಣವೇ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಿದ್ದಾರೆ. ನೇರವಾಗಿ ಎಸ್ಐಟಿ ಕಚೇರಿಗೆ ಕರೆತಂದಿದ್ದಾರೆ. ಇನ್ನು 8 ಗಂಟೆಯ ಸುಮಾರಿಗೆ ಅಂದ್ರೆ ಈಗ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣರ ವೈದ್ಯಕೀಯ ಪರೀಕ್ಷೆ ಬೌರಿಂಗ ಆಸ್ಪತ್ರೆಯಲ್ಲಿ ನಡೆಯಲಿದೆ. ಅಧಿಕಾರಿಗಳು ಅವರನ್ನ ಬೌರಿಂಗ ಆಸ್ಪತ್ರೆಗೆ ಕರೆದೊಯ್ಯಲಿದ್ದಾರೆ. ಮೆಡಿಕಲ್ ಟೆಸ್ಟ್ ಮಾಡಿಸಲಿದ್ದಾರೆ. ಮೆಡಿಕಲ್ ಟೆಸ್ಟ್ ಮುಗಿಸಿದ ಬಳಿಕ ಸುಮಾರು 11 ಗಂಟೆಯ ವೇಳೆಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಇನ್ನು ಅವರ ಮೇಲೆ ಸುಮಾರು ಕೇಸ್ಗಳಿದೆ. ಐಪಿಸಿ ಸೆಕ್ಷನ್ಸ್ಗಳು ಜಾರಿಯಾಗಿದೆ. ಯಾವ ರೀತಿ ಎಸ್ಐಟಿ ಇದನ್ನ ತನಿಖೆ ಮಾಡುತ್ತೆ, ಎಷ್ಟರ ಮಟ್ಟಕ್ಕೆ ಅವರಿಗೆ ಶಿಕ್ಷೆ ಆಗಲಿದೆ. ಈ ಕಡೆ ನೋಡ್ಬೇಕು ಅಂತಂದ್ರೆ ಹಾಸನದಲ್ಲಿ ಹಲವಾರು 100ಕ್ಕಿಂತ ಹೆಚ್ಚು ಸಂಘಟನೆಗಳು ಒಟ್ಟುಗೂಡಿ 10,000ಕ್ಕಿಂತ ಹೆಚ್ಚು ಮಹಿಳೆಯರು ಒಟ್ಟುಗೂಡಿ ನಿನ್ನೆ ಹಾಸನದುದ್ದಕ್ಕೂ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಏನಂತ ಹೇಳಿ ಪ್ರತಿಭಟನೆ ಮಾಡಿದ್ದು ಅಂತಂದ್ರೆ, ಖಂಡಿತವಾಗಿ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಆಗಮಿಸಿದ್ದಾರೆ ಅಂತಂದ್ರೆ ನೋ ಬೇಲ್ ಓನ್ಲಿ ಜೇಲ್ ಅನ್ನುವಂತಹ ಮಾತನ್ನ ಅವರು ತಮ್ಮ ಪ್ರತಿಭಟನೆಯಲ್ಲಿ ಹೇಳ್ತಾ ಬಂದಿದ್ರು. ಹಾಸನದಲ್ಲಿ 10,000ಕ್ಕಿಂತ ಹೆಚ್ಚು ಮಹಿಳೆಯರು ಪ್ರತಿಭಟನೆಗಿಳಿದಿದ್ದಾರೆ. ಒಂದು ಕಡೆ ಆ ಪ್ರತಿಭಟನೆಯಲ್ಲೂ ಕೂಡ ಎಷ್ಟೊಂದು ಸತ್ಯ ಅಡಗಿದೆ ಅನ್ನುವಂಥದ್ದನ್ನ ನಮ್ಗೆಲ್ಲ ಗೊತ್ತೇ ಇದೆ. ಅಂದ್ರೆ ಯಾವ ರೀತಿಯಾಗಿ ಅವರು ಮಾಡಿರುವಂತಹ ತಪ್ಪು, ಅತ್ಯಾಚಾರ, ಅನ್ಯಾಯ, ಕಿರುಕುಳ ಎಲ್ಲವೂ ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಅಂಥ ಮನುಷ್ಯನನ್ನ ಸುಮ್ಮನೆ ಬಿಡೋದು ಸರಿಯಲ್ಲ, ಬೇಲ್ ಕೊಡೋದು ಸರಿಯಲ್ಲ, ಜೈಲು ಫಿಕ್ಸ್ ಅಂತ ಹೇಳಿ ಪ್ರತಿಭಟನೆಯನ್ನ ನಿನ್ನೆ 10,000 ಮಹಿಳೆಯರು ಹಾಸನದುದ್ದಕ್ಕೂ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೇವಲ 1-2 ಸಂಘಟನೆ ಅಲ್ಲ, 100ಕ್ಕಿಂತ ಹೆಚ್ಚು ಸಂಘಟನೆಗಳು, ರೈತ ಸಂಘಟನೆಗಳಾಗಿರಬಹುದು, ಮಹಿಳಾ ಮೋರ್ಚಾ ಸಂಘಟನೆಗಳಾಗಿರಬಹುದು, ದಲಿತ ಮಹಿಳೆಯರ ಸಂಘಟನೆಗಳಾಗಿರಬಹುದು, ಎಲ್ಲಾ ಸಂಘಟನೆಗಳು ಒಟ್ಟುಗೂಡಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಬೇಲ್ ಕೊಡಬಾರದು, ಜೈಲೇ ಆಗಬೇಕು ಅಂತ ಹೇಳಿ ಒಂದು ಕಡೆ ಪ್ರತಿಭಟನೆ ಆಗ್ತಿರ್ಬೇಕಾದ್ರೆ ನಿನ್ನೆ 12:47ಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಗಮಿಸ್ತಾರೆ. ಅದಾದ ಬಳಿಕ ತಡರಾತ್ರಿ 1:20ರ ಸುಮಾರಿಗೆ ಎಸ್ಐಟಿಯಿಂದ ಅರೆಸ್ಟ್ ಆಗ್ತಾರೆ ಪ್ರಜ್ವಲ್ ರೇವಣ್ಣ. ಕೆಐಎಬಿ ಗೇಟ್ ಮೂಲಕ ಪ್ರಜ್ವಲ್ನನ್ನ ಎಸ್ಐಟಿ ಕರೆದೊಯ್ದಿದೆ. ಏರ್ಪೋರ್ಟ್ ನಿಂದ ನೇರವಾಗಿ ಎಸ್ಐಟಿಗೆ ಕಚೇರಿಗೆ ಶಿಫ್ಟ್ ಮಾಡಲಾಗ್ತದೆ. ಇಡೀ ರಾತ್ರಿ ಎಸ್ಐಟಿ ಕಚೇರಿಯಲ್ಲೇ ಇರ್ತಾರೆ ಪ್ರಜ್ವಲ್ ರೇವಣ್ಣ. ಇನ್ನು ಈಗ 8 ಗಂಟೆಯ ಸುಮಾರಿಗೆ ಅವರ ಫಸ್ಟ್ ಕೆಲಸ ಏನು ಅಂತಂದ್ರೆ ವೈದ್ಯಕೀಯ ಪರೀಕ್ಷೆ. ಅವರ ಸ್ಥಿತಿಗತಿ ಹೇಗಿದೆ, ಆರೋಗ್ಯದ ಸ್ಥಿತಿಗತಿ ಹೇಗಿದೆ ಅದನ್ನ ಪರೀಕ್ಷೆ ಮಾಡುವ ಸಲುವಾಗಿ ಬೌರಿಂಗ್ ಆಸ್ಪತ್ರೆಯನ್ನ ಕರೆದೊಯ್ಯಲಾಗುತ್ತೆ. ಇನ್ನು ಬೌರಿಂಗ ಆಸ್ಪತ್ರೆಯಲ್ಲಿ ಅವರ ವೈದ್ಯಕೀಯ ಪರೀಕ್ಷೆ ಆದ ನಂತರ 11 ಗಂಟೆಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಲೈಂಗಿಕ ಹಗರಣದಲ್ಲಿ ದೇಶ ಬಿಟ್ಟು ತಲೆಮರೆಸಿಕೊಂಡಿದ್ದ ಹಾಸನ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಸುಮಾರು 35 ದಿನಗಳಾಯ್ತು. ಇವತ್ತಿಗೆ 35 ದಿನಗಳು, 1 ತಿಂಗಳಾಯ್ತು. ಒಂದು 3-4 ದಿನದ ಮುಂಚಿತವಾಗಿ ಒಂದು ವಿಡಿಯೋ ಮಾಡಿ ಹೇಳ್ತಾರೆ. ಏನಂತಂದ್ರೆ, ನಾನು ಡಿಪ್ರೆಷನ್ಗೆ ಒಳಗಾಗಿದ್ದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗಾಗಿ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ. 2 ದಿನ ಮುಂಚಿತವಾಗಿ ವಿಡಿಯೋ ಮಾಡಿದ್ದನ್ನ 2 ದಿನ ವಿಡಿಯೋ ಮಾಡಿ 2 ದಿನ ಸುಮ್ಮನಿರ್ತಾರೆ. 2 ದಿನ ಆದ್ಮೇಲೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. IP ಅಡ್ರೆಸ್ ಎಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗಿದೆ.
2 ದಿನ ಮುಂಚಿತವಾಗಿಯೇ ಮಾಡಿರುವ ವಿಡಿಯೋವನ್ನ ಅಪ್ಲೋಡ್ ಮಾಡಿರ್ತಾರೆ. ಆ ವಿಡಿಯೋದಲ್ಲಿ ಅವರು ಹೇಳ್ತಾರೆ, ಇದೆಲ್ಲ ರಾಜಕೀಯ ಪಿತೂರಿ, ಇದೊಂದು ರಾಜಕೀಯ ಪಿತೂರಿ ಅಂತ ಹೇಳ್ತಿದ್ದಾರೆ. ರಾಜಕೀಯ ಪಿತೂರಿ ಅಂತ ಯಾವ ರೀತಿ ಹೇಳ್ತಾರೆ ಅವರಿಗೆ ಕೇಳಬೇಕು. ಈಗ SIT ತನಿಖೆಯಿಂದ ಏನು ವರದಿ ಬರುತ್ತೆ, ನೆಕ್ಸ್ಟ್ ಏನೆಲ್ಲ ತನಿಖೆಗಳಾಗುತ್ತೆ, ಅದರಲ್ಲಿ ಗೊತ್ತಾಗುತ್ತೆ ಏನಾಗಿದೆ ಎಕ್ಸಾಕ್ಟ್ಲಿ ಅನ್ನುವಂತಹ ಮಾತನ್ನು. ಸುಮಾರು 2976 ವಿಡಿಯೋಗಳು, ಇದೆಲ್ಲದರ ತನಿಖೆ ನಡೆಯುತ್ತೆ. ಅವರ ವಾಯ್ಸ್ ಪರಿಶೀಲನೆ ಆಗುತ್ತೆ. FSL ಇನ್ನೊಂದಿಷ್ಟು ತನಿಖೆಯನ್ನ FSL ಕೂಡ ಮಾಡುತ್ತೆ, SIT ಕೂಡ ಮಾಡುತ್ತೆ. ಈ ರೀತಿಯಾಗಿ ಈಗ ತನಿಖೆ ಮುಂದುವರೆಸಿರುವಂಥದ್ದು. ಹಾಗಾಗಿಯೇ ಕೆಂಪೇಗೌಡ ಏರ್ಪೋರ್ಟ್ ನಲ್ಲೇ ನಿನ್ನೆ SIT ಟೀಮ್ ಬೀಡು ಬಿಟ್ಟಿತ್ತು. ಯಾವಾಗ ಪ್ರಜ್ವಲ್ ರೇವಣ್ಣ ಬರ್ತಾರೆ, ಯಾವಾಗ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಬಕ ಪಕ್ಷಿಯಂತೆ ಕಾದು ಕುಳಿತಿದ್ರು. ಹಾಗಾಗಿ ನಿನ್ನೆ ಸುಮಾರು 12:47ಕ್ಕೆ ಆಗಮಿಸ್ತಾರೆ ಪ್ರಜ್ವಲ್ ರೇವಣ್ಣ. ಬಂದ ತಕ್ಷಣ ನೇರವಾಗಿ ಅವರನ್ನ ಅರೆಸ್ಟ್ ಮಾಡಲಾಗ್ತದೆ. ಬನ್ನಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಶ್ವಥ್ ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗಿದ್ದಾರೆ. ಎಸ್ ಅಶ್ವಥ್, ಇವತ್ತು ನಿನ್ನೆ ರಾತ್ರಿ 12:47ಕ್ಕೆ ಆಗಮಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಅವರ ಅರೆಸ್ಟ್ ಆಗಿದೆ. ಮುಂದಿನ ತನಿಖೆ ಏನು ಎತ್ತ ಎಲ್ಲದರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಅಶ್ವಥ್. ಖಂಡಿತ ಅಕ್ಷತ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಭಾರತಕ್ಕೆ ಬಂದಿರುವಂತಹದ್ದು. ಕಳೆದ ರಾತ್ರಿ ಸುಮಾರು 1:20 ಏನು ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬರ್ತಾರೆ. ಅದಾದ ನಂತರ SIT ಅಧಿಕಾರಿಗಳು ಅವರನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಸುಮಾರು 34 ದಿನಗಳ ನಂತರ ಅವರು ಕರ್ನಾಟಕಕ್ಕೆ ಬಂದಿರುವಂತಹದ್ದು. ಸೊ ಹಾಗಾಗಿ ಈಗ SIT ಅಧಿಕಾರಿಗಳ ಮೇಲೆ ಸಾಕಷ್ಟು ಜವಾಬ್ದಾರಿ ಕೂಡ ಇದೆ. ಯಾಕೆಂತಂದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಈ ಒಂದು ಪ್ರಕರಣದಲ್ಲಿ 3 ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದ. ಸೊ ಹಾಗಾಗಿ A1 ಆರೋಪಿನೇ ಸುಮಾರು 1 ತಿಂಗಳಿಂದಲೂ ಕೂಡ ತಲೆಮರೆಸಿಕೊಂಡಿದ್ದ. ಸೊ ಹಾಗಾಗಿ SIT ಅಧಿಕಾರಿಗಳಿಗೆ ಎಲ್ಲ ಒಂದ್ ಕಡೆ ತನಿಖೆಯನ್ನ ಮಾಡೋದಕ್ಕೆ ಸರಿಯಾಗಿ ಅಷ್ಟು ಅಂದ್ರೆ ಆ ರೀತಿಯಾದಂತಹ ಒಂದು ಇನ್ಪುಟ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಈಗ ಪ್ರಮುಖವಾಗಿ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಈಗ ಕರ್ನಾಟಕಕ್ಕೆ ಬಂದಿರುವಂತದ್ದು. ಈಗ SIT ಅಧಿಕಾರಿಗಳು ಅವರನ್ನ ವಶಕ್ಕೆ ತೆಗೆದುಕೊಂಡು ಈಗ ತನಿಖೆಯನ್ನ ಈಗ ಶುರು ಮಾಡುವಂತಹ ಒಂದು ಕೆಲಸವನ್ನ SIT ಅಧಿಕಾರಿಗಳು ಈಗ ಮಾಡಬೇಕಾಗುತ್ತೆ. ರಾತ್ರಿ ಒಂದಷ್ಟು ಡೆವಲಪ್ಮೆಂಟ್ ಕೂಡ ಆಗಿರುವಂತದ್ದು. ಅಂದ್ರೆ ಪ್ರಜ್ವಲ್ ರೇವಣ್ಣ ಏನು ಏರ್ಪೋರ್ಟ್ಗೆ ಲ್ಯಾಂಡ್ ಆದ ತಕ್ಷಣ ಅದಾದ ನಂತರ ಅಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನ ತಪಾಸಣೆಯನ್ನು ಮಾಡ್ತಾರೆ. ಅದಾದ ನಂತರ ಅಲ್ಲಿ ಆ ಒಂದು ತಪಾಸಣೆ ಆದ ನಂತರ SIT ಅಧಿಕಾರಿಗಳು ಅವರನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಇಲ್ಲಿ ಅಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಕೂಡ ಆಯಿತು. ಅಂದ್ರೆ ಸುಮನ್ ಡಿ ಪೆನ್ನೇಕರ್ ಅಂತೇಳಿ SIT ಅಧಿಕಾರಿ, ಅಂದ್ರೆ ಬಹುತೇಕ ಎಲ್ಲರೂ ಕೂಡ ಡ್ರೈವರ್ ಅನ್ನ ಹೊರತುಪಡಿಸಿ ಇನ್ನೆಲ್ಲ ಉಳಿದಂತಹ ಅಧಿಕಾರಿಗಳು ಕೂಡ ಮಹಿಳಾ ಅಧಿಕಾರಿಗಳೇ ಕಂಪ್ಲೀಟ್ ಆಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಟೇಕ್ ಓವರ್ ಮಾಡ್ಕೊಂತಾರೆ. ಅದಾದ ನಂತರ SIT ಕಚೇರಿಗೆ ಕರೆದುಕೊಂಡು ಬರ್ತಾರೆ. ಅಂದ್ರೆ SIT ಕಚೇರಿಗೆ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಕೊಡಗೇಹಳ್ಳಿಯಲ್ಲಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವ್ರನ್ನ ಒಂದು ಮೆಡಿಕಲ್ ಚೆಕ್ಅಪ್ ಕೂಡ ಮಾಡಿಸ್ತಾರೆ. ಅಂದ್ರೆ ರಾತ್ರಿ ಅವರ ಒಂದು ವೈದ್ಯಕೀಯ ತಪಾಸಣೆಯನ್ನು ಕೂಡ ಮಾಡ್ತಾರೆ. ಯಾಕೆಂತಂದ್ರೆ ಜರ್ಮನಿಯಿಂದ ಸುಮಾರು 5-6 ಗಂಟೆಗಳ ಕಾಲ ಏನು ಜರ್ನಿಯನ್ನ ಮಾಡಿರ್ತಾರೆ. ಯಾಕೆಂತಂದ್ರೆ ಜರ್ನಿ ಮಾಡುವಂತಹ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿರುತ್ತಾ ಇಲ್ವಾ ಅನ್ನೋದಕ್ಕೂ ಅದರ ಬಗ್ಗೆ ಒಂದಷ್ಟು ಚರ್ಚೆ ಅಂದ್ರೆ ಕೂಲಂಕುಷವಾಗಿ ಒಂದು ಅಂದ್ರೆ ತಪಾಸಣೆ ಮಾಡಬೇಕಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಏನು ಕೊಡಗೇಹಳ್ಳಿಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವ್ರನ್ನ ಒಂದು ವೈದ್ಯಕೀಯ ತಪಾಸಣೆ ಮಾಡಿ ನಂತರ ಏನು ಅವ್ರನ್ನ SIT ಕಚೇರಿಗೆ ಕರ್ಕೊಂಡ್ ಬರ್ತಾರೆ. ಇಡೀ ರಾತ್ರಿ ಅವ್ರನ್ನ SIT ಕಚೇರಿಯಲ್ಲಿ ಉಳಿಸಿಕೊಂಡಿರುವಂಥದ್ದು. ಇಲ್ಲಿ ಈಗ ಬೆಳಗ್ಗೆ ಅಂದ್ರೆ ಈಗ ಪ್ರಮುಖವಾಗಿರಂತಂದ್ರೆ ಅವ್ರನ್ನ ಮೊದಲಿಗೆ ಏನು ಒಂದು ವೈದ್ಯಕೀಯ ತಪಾಸಣೆನ ಮತ್ತೆ ಮಾಡ್ತಾರೆ. ಅಂದ್ರೆ ಬೋರಿಂಗ್ ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗೆ ಅವ್ರನ್ನ ಕರೆದುಕೊಂಡು ಹೋಗಿ ವೈದ್ಯಕೀಯ ತಪಾಸಣೆ ಮಾಡ್ತಾರೆ. ಕಂಪ್ಲೀಟ್ ಆಗಿ ಅವರ ಬಾಡಿ ಚೆಕ್ಅಪ್ ಮಾಡ್ತಾರೆ. ಅಂದ್ರೆ ಅವರಲ್ಲಿರುವಂತಹ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ. ಅದಾದ ನಂತರ ಅವ್ರನ್ನ ಮತ್ತೆ SIT ಕಚೇರಿಗೆ ಕರ್ಕೊಂಡು ಬರ್ತಾರೆ. SIT ಕಚೇರಿಗೆ ಕರೆದುಕೊಂಡು ಬಂದು ಅವರಿಗೆ ಅಂದ್ರೆ ಊಟ ತಿಂಡಿ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡ್ತಾರೆ. ಅದಾದ ನಂತರ ಏನು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ 3 FIR ಆಗಿರುವಂತದ್ದು, ಹೊಳೆನರಸೀಪುರದಲ್ಲಿ ಒಂದು FIR ಆಗಿರುವಂತದ್ದು, ಜೊತೆಗೆ 2 FIR CID ಕೇಂದ್ರ ಕಚೇರಿಯಲ್ಲಿ FIR ಆಗಿರುವಂತದ್ದು. ಸೊ ಹಾಗಾಗಿ 3 FIR ಗಳಿಗೆ ಸಂಬಂಧಪಟ್ಟಂತೆ ಅವರು ಪ್ರಶ್ನೆಯನ್ನು ಈಗ ಆಗಲೇ ರೆಡಿ ಮಾಡ್ಕೊಂಡಿರುವಂತದ್ದು. ಸೊ ಇಲ್ಲಿ ಪ್ರಮುಖವಾಗಿ ಮಹಿಳಾ ಅಧಿಕಾರಿಗಳೇ ಈತನನ್ನ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆ ಕೂಡ ಮಾಡುವಂತದ್ದು. ಸೊ ಹಾಗಾಗಿ ಇಲ್ಲಿ ಯಾಕೆ ಮಹಿಳಾ ಅಧಿಕಾರಿಗಳನ್ನ ಹಾಕಿದ್ದಾರೆ ಅನ್ನೋದು ಕೂಡ ಇರುವಂತಹ ಪ್ರಶ್ನೆ. ಸೊ ಹಾಗಾಗಿ ಇದು ಒಂದ್ ಕಡೆ ವಿಶೇಷ ಅನ್ಸಿದ್ರು ಕೂಡ ಅವರು ಬಂದ ತಕ್ಷಣ ಅವರ ಫೋನ್ ಕೂಡ ವಶಕ್ಕೆ ಪಡೆಯಲಾಗುತ್ತೆ. ಇನ್ನು ಅವರ ಬಳಿ ಇರುವಂತಹ ಏನೇನು ವಸ್ತುಗಳಿದೆ ಅದು ಸಹ ವಶ ಪಡೆಯಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಅಶ್ವಥ್.
ಖಂಡಿತ. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಪ್ರಕರಣ ಏನಿದೆಯೋ, ಈ ಒಂದು ಪ್ರಕರಣದ ಪ್ರಮುಖವಾದಂತಹ ಸಾಕ್ಷಿ ಅವರ ಬಳಿ ಇರುವಂತಹ ಒಂದು ಐಫೋನ್. ಸೊ ಹಾಗಾಗಿ ಆ ಒಂದು ಐಫೋನ್ ಅನ್ನ ಮೊದಲಿಗೆ SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಅದಾದ ನಂತರ ಆ ಐಫೋನ್ ಅನ್ನ FSL ಅಧಿಕಾರಿಗಳಿಗೆ, ಅಂದ್ರೆ ಮಡಿವಾಳದಲ್ಲಿರುವಂತಹ ಒಂದು FSL ಕೇಂದ್ರ ಕಚೇರಿ ಇದೆಯೋ ಆ ಒಂದು ಕೇಂದ್ರ ಕಚೇರಿಗೆ FSL ಕೇಂದ್ರ ಕಚೇರಿಗೆ ಏನು ಅವರ ಮೊಬೈಲ್ ಫೋನ್ ಅನ್ನ ಕಳಿಸಿಕೊಡುವಂತಹ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಅದಾದ ನಂತರ ಅಲ್ಲಿರುವಂತಹ ಅಂದ್ರೆ ಮೊಬೈಲ್ ನಲ್ಲಿರುವಂತಹ ಡೇಟಾವನ್ನ ಕಂಪ್ಲೀಟ್ ಆಗಿ ಕಲೆಕ್ಟ್ ಮಾಡ್ತಾರೆ. ಸೊ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನಂತಂದ್ರೆ ಅವರ ಮೇಲೆ ಕೇಳಿ ಬಂದಿರುವಂತಹದ್ದು ಸುಮಾರು 2,000ಕ್ಕೂ ಹೆಚ್ಚು ವಿಡಿಯೋಗಳು ಅವರ ಬಳಿ ಇದೆ ಅನ್ನೋ ಒಂದು ಆರೋಪ ಅವರು ಎದುರಿಸ್ತಾ ಇರುವಂತದ್ದು. ಸೊ ಹಾಗಾಗಿ 2,000ಕ್ಕೂ ಹೆಚ್ಚು ಆ ವಿಡಿಯೋಗಳು ಇದಾವಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಪ್ರಜ್ವಲ್ ರೇವಣ್ಣ, ಯಾಕಂದ್ರೆ ಈಗ 1 ತಿಂಗಳಾಗಿದೆ, 1 ತಿಂಗಳ ನಂತರ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು. ಸೊ ಹಾಗಾಗಿ ಅವರ ಬಳಿ ಇರುವಂತಹ ಡೇಟಾ ಏನಾದರೂ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪ್ರಜ್ವಲ್ ರೇವಣ್ಣ ಮೇಲೆ ಬಂದಿರುವಂತಹ ಒಂದು 376 ಏನು ಅಂದ್ರೆ ಅತ್ಯಾಚಾರ ಪ್ರಕರಣ ಏನಿದೆಯೋ ಆ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಾಕ್ಷಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡಬೇಕಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆಯನ್ನ ಮಾಡಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಏನು ಅವರು ಉಳಿದುಕೊಳ್ಳುತ್ತಿದ್ದಂತಹ MP ನಿವಾಸ ಆಗಿರ್ಬೋದು ಅಥವಾ ಬೆಂಗಳೂರಿನಲ್ಲಿರುವಂತಹ ನಿವಾಸ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ ಒಂದಷ್ಟು ದಾಖಲೆಗಳಾದ ಅಥವಾ ಒಂದಷ್ಟು ವಸ್ತುಗಳನ್ನ, ಬೆಡ್ರೂಮ್ ಅಲ್ಲಿ ಇದ್ದಂತಹ ವಸ್ತುಗಳನ್ನ, ಹಾಸಿಗೆ ಮತ್ತೆ ಈ ರೀತಿಯಾದಂತಹ ಎಲ್ಲಾ ರೀತಿಯಾದಂತಹ ಒಂದು ವಸ್ತುಗಳನ್ನ ಈಗ SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಏನಂತಂದ್ರೆ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಅವರನ್ನ ಏನು ಪೊಲೀಸ್ ಕಸ್ಟಡಿಗೆ ಕೂಡ ತೆಗೆದುಕೊಳ್ತಾರೆ. ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡ ನಂತರವೇ ಕಂಪ್ಲೀಟ್ ಆಗಿ ಎಲ್ಲವೂ ಪ್ರಕ್ರಿಯೆಗಳು ಎಲ್ಲವೂ ಪ್ರೋಸೆಸ್ ಆಗುವಂತದ್ದು. ಇಲ್ಲಿ ಪ್ರಮುಖವಾಗಿ ಇದು ಗಂಭೀರವಾದಂತಹ ಪ್ರಕರಣ. ಸೊ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಏನಾದ್ರೂ ತಪ್ಪಿತಸ್ಥ ಅಂತ ಸಾಬೀತಾಯ್ತು ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಆತನಿಗೆ ಮಿನಿಮಮ್ 6 ರಿಂದ 7 ತಿಂಗಳು ಅವರು ಜೈಲಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಜೊತೆಗೇನಂತಂದ್ರೆ ಈಗ ಅಂದ್ರೆ ಇವತ್ತು ಅವರ ಒಂದು ನಿರೀಕ್ಷಣಾ ಜಾಮೀನು ಅಂದ್ರೆ ಆಂಟಿಸಿಪೇಟರಿ ಬೇಲ್ ಇದೆಯೋ ಇವತ್ತು ಕೂಡ ಆ ಒಂದು ನಿರೀಕ್ಷಣಾ ಜಾಮೀನಿನ ಒಂದು ತೀರ್ಪು ಕೂಡ ಹೊರಬೀಳುವಂತ ಒಂದು ಸಾಧ್ಯತೆ ಇದೆ. ಸೊ ಒಂದು ವೇಳೆ ಏನಾದ್ರೆ ಈಗ ಬೇಲ್ದು ಒಂದು ವಿಚಾರ ಮಾತಾಡ್ತಿರ್ಬೇಕಾದ್ರೆ ಹಾಸನದ ಎಷ್ಟೋ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಸೇರ್ಕೊಂಡು 10,000ಕ್ಕಿಂತ ಹೆಚ್ಚು ಜನರು ನಿನ್ನೆ ನಾವು ನೋಡಿದ್ವಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇವರಿಗೆ ಬೇಲ್ ಸಿಗ್ಲೇಬಾರ್ದು, ಸಿಕ್ಕರೆ ಬರೀ ಜೈಲ್ ಶಿಕ್ಷೆ ಆಗಬೇಕು ಅನ್ನುವಂತಹ ಮಾತು ಕೇಳಿ ಬಂತು. ಜೊತೆಗೆ ಈಗ ಇವರಿಗೆ ಜಾಮೀನು ಖಂಡಿತವಾಗಿ ಸಿಗಬಾರ್ದು ಅಂತ ಹೇಳಿ ಪ್ರತಿಯೊಬ್ಬರ ಅಂದ್ರೆ ಹಾಸನದ ಮಹಿಳೆಯರ ಬೇಡಿಕೆ. ಏನಾದ್ರೂ ಜಾಮೀನು ಸಿಗುವ ಕೋಶಿಶ್ ಮಾಡ್ತಾರ ಅಂತ? ಜಾಮೀನು ಈಗಾಗಲೇ ಏನಂತಂದ್ರೆ ಆ ಒಂದು ಅಂದ್ರೆ ಇವತ್ತು ಕಂಪ್ಲೀಟ್ ಆಗಿ ನಿರೀಕ್ಷಣಾ ಜಾಮೀನು ಏನಿದೆಯೋ ಆ ನಿರೀಕ್ಷಣಾ ಜಾಮೀನಿನ ತೀರ್ಪು ಇವತ್ತು ಹೊರಬೀಳುವಂತ ಒಂದು ಸಾಧ್ಯತೆ ಇದೆ. ಅಂದ್ರೆ ಜಾಮೀನನ್ನ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಏನು ನ್ಯಾಯಾಧೀಶರು ತೀರ್ಮಾನವನ್ನ ಮಾಡ್ತಾರೆ. ಆದ್ರೆ ಜಾಮೀನನ್ನ ತಿರಸ್ಕಾರ ಮಾಡಲೇಬೇಕು, ಜಾಮೀನನ್ನ ಕೊಡ್ಲೇಬಾರದು ಅಂತೇಳಿ ಈಗಾಗಲೇ ಸರ್ಕಾರದ ಏನು ಪ್ರಾಸಿಕ್ಯೂಷನ್ ಇದ್ದಾರಲ್ಲ ಅವರು ಕೂಡ ಕಂಪ್ಲೀಟ್ ಆಗಿ ಇದನ್ನ ವಿರೋಧ ಮಾಡಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ನೀವು ಜಾಮೀನನ್ನು ಕೊಡ್ಲೇಬಾರದು ಅಂತೇಳಿ ಈಗೇನು ಸರ್ಕಾರದ PP ಇದಾರಲ್ಲ ಅವರು ಒಂದು ವಾದವನ್ನ ಈಗ ಮಂಡಿಸಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಏನು ಹಾಸನದಲ್ಲೂ ಕೂಡ ಒಂದಷ್ಟು ಕಾರ್ಯಕರ್ತರು, ಒಂದಷ್ಟು ಮಹಿಳೆಯರು ಅಂದ್ರೆ ಸುಮಾರು 10,000ಕ್ಕೂ ಹೆಚ್ಚು ಜನರು ಏನು ನಿನ್ನೆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಆ ಒಂದು ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬರು ಕೂಡ ಏನು ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧನ ಮಾಡಬೇಕು, ಅದಾದ ನಂತರ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಸಿಗಬಾರದು, ಜೊತೆಗೆ ನೊಂದಂತಹ ಮಹಿಳೆಯರಿಗೆ, ನೊಂದಂತಹ ಯುವತಿಯರಿಗೆ ನ್ಯಾಯವನ್ನ ಕೊಡಿಸುವಂತಹ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡಬೇಕು ಮತ್ತೆ ಸರ್ಕಾರ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಈಗ ಆಗ್ರಹ ಕೂಡ ಮಾಡುವಂಥದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಒಂದು ವೇಳೆ ಏನಾದರೂ ಅವರಿಗೆ ಜಾಮೀನನ್ನು ಸಿಕ್ಕಿದ್ರೆ ಇಡೀ ನ್ಯಾಯಾಲಯವನ್ನ ಪ್ರಶ್ನೆ ಮಾಡುವಂತಹ ಒಂದು ಅಧಿಕಾರ ಜನರಿಗೆ ಸಿಗುವಂತದ್ದು. ಯಾಕೆಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಸಿಗಲ್ಲ. ಒಂದು ವೇಳೆ ಸಿಕ್ಕರೆ ಅಂದ್ರೆ ಐ ಪ್ರೊಫೈಲ್ ಕೇಸ್ ಆಗಿರೋದು ಅಂತಂದ್ರೆ, ಯಾಕಂದ್ರೆ ಈಗ ಇವರ ಒಂದು ಪರವಾಗಿ ವಾದ ಮಾಡ್ತಿರುವಂತದ್ದು CV ನಾಗೇಶ್ ಅಂದ್ರೆ ಮೋಸ್ಟ್ ಅಂದ್ರೆ ಹಿರಿಯ ಲಾಯರ್ ಕೂಡ ಅವರು. ಸೊ ಹಾಗಾಗಿ ಅಂದ್ರೆ ಸಾಕಷ್ಟು ಅನುಭವಿ ಇರುವಂತಹ ಲಾಯರು. ಸೊ ಹಾಗಾಗಿ CV ನಾಗೇಶ್ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಪವರ್ಫುಲ್ ಲಾಯರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರು ವಾದ ಮಾಡ್ತಿದ್ದಾರೆ ಅಥವಾ ಅವರು ಯಾವ್ದಾದ್ರು ಒಂದು ಕೇಸನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತಂದ್ರೆ ಕಂಪ್ಲೀಟ್ ಆಗಿ ಅವರಿಗೆ ಎಲ್ಲೋ ಒಂದ್ ಕಡೆ ಹಿಡಿ ಹೋಲ್ಡಿಂಗ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಏನಾದ್ರೂ ಒಂದು ವೇಳೆ ಜಾಮೀನು ಸಿಕ್ಕರೆ
ಖಂಡಿತವಾಗ್ಲೂ ಇದು ಎಲ್ಲ ಒಂದ್ ಕಡೆ ಪ್ರಜಾಪ್ರಭುತ್ವಕ್ಕೆ ಒಂದು ವಿರೋಧ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇಡೀ ನ್ಯಾಯಾಲಯವನ್ನ ಪ್ರಶ್ನೆ ಮಾಡುವುದಕ್ಕೆ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡುವಂತಹ ಒಂದು ಅಧಿಕಾರ ಸಿಕ್ಕಿದ್ರು ಕೂಡ ತಪ್ಪಲ್ಲ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇದು ತುಂಬಾ ಸೆನ್ಸಿಟಿವ್ ಆದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತೇಳಿ ಈಗ ಕಳೆದ 1 ತಿಂಗಳಿಂದಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಕೇಳಿ ಬಂದಿರುವಂತದ್ದು. ಸೊ ಹಾಗಾಗಿ ಒಂದು ವೇಳೆ ಜಾಮೀನನ್ನು ಕೊಟ್ರೆ ಖಂಡಿತವಾಗ್ಲೂ ಇಡೀ ನ್ಯಾಯಾಲಯವನ್ನೇ ಪ್ರಶ್ನೆ ಮಾಡೋದಕ್ಕೆ ನಮ್ಗೆಲ್ಲರಿಗೂ ಕೂಡ ಒಂದು ರೈಟ್ಸ್ ಇದೆ ಅಂದ್ರೆ ಕೂಡ ತಪ್ಪಾಲಿಕ್ಕಿಲ್ಲ. ಅಕ್ಷತಾ. ಓಕೆ ಅಶ್ವಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಳಿಗಾಗಿ. ತಡರಾತ್ರಿ 1:20ರ ಸುಮಾರಿಗೆ ಎಸ್ಐಟಿಯಿಂದ ಅರೆಸ್ಟ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಕೆಐಎಬಿ ಗೇಟ್ ಮೂಲಕ ಪ್ರಜ್ವಲ್ನನ್ನ ಎಸ್ಐಟಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಅಶ್ಲೀಲ ವಿಡಿಯೋ ಪ್ರಕರಣ ಪ್ರಜ್ವಲ್ ಲಾಕ್. ಎಸ್ಐಟಿ ಕಚೇರಿಗೆ ಕರೆತಂದ ಅಧಿಕಾರಿಗಳು. ಎಸ್ಐಟಿ ಕಚೇರಿಯಲ್ಲಿ ಪ್ರಾಥಮಿಕ ಹಂತದ ವಿಚಾರಣೆ. ಎಸ್ಐಟಿ ಕಚೇರಿ ಬಳಿ ಪೊಲೀಸ್ ಬಿಗಿ ಭದ್ರತೆ. ಡೇಟಾ ರಿಟ್ರೀವ್ ಮಾಡಲು ಮುಂದಾದ ಎಸ್ಐಟಿ. ಪ್ರಜ್ವಲ್ ಮೊಬೈಲ್ ಎಫ್ಎಸ್ಎಲ್ಗೆ ರವಾನೆ ಸಾಧ್ಯತೆ. ಪ್ರಜ್ವಲ್ ಪ್ರಕರಣ ತನಿಖೆ ಚುರುಕುಗೊಳಿಸಿದ ಎಸ್ಐಟಿ. ಅಶ್ಲೀಲ ವಿಡಿಯೋ ಪ್ರಕರಣ ಪ್ರಜ್ವಲ್ ಲಾಕ್ ಆಗಿದ್ದಾರೆ. ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಕರೆತಂದಿದ್ದಾರೆ. ಎಸ್ಐಟಿ ಕಚೇರಿಯಲ್ಲಿ ಪ್ರಾಥಮಿಕ ಹಂತದ ವಿಚಾರಣೆ ನಡೆಯಲಿದೆ. ಎಸ್ಐಟಿ ಕಚೇರಿ ಬಳಿ ಪೊಲೀಸ್ ಬಿಗಿ ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ. ಡೇಟಾ ರಿಟ್ರೀವ್ ಮಾಡಲು ಮೊಬೈಲ್ನಲ್ಲಿ ಏನಿತ್ತು, ಮೊದಲು ಏನಿತ್ತು, ಎಷ್ಟು ವಿಡಿಯೋಸ್ ಇತ್ತು, ಮೂಲತಃ ಎಲ್ಲಿಂದ ಬಂದಿರುವಂತಹ ವಿಡಿಯೋಸ್, ಅದೇ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿತ್ತ ಅಥವಾ ಬೇರೆ ಯಾವ್ದಾದ್ರು ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿತ್ತ, ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಇದೀಗ ಎಸ್ಐಟಿ ಸಜ್ಜಾಗಿದೆ. ತನಿಖೆಯನ್ನ ಚುರುಕುಗೊಳಿಸಿದೆ. ಡೇಟಾ ರಿಟ್ರೀವ್ ಮಾಡಲು ಎಸ್ಐಟಿ ಮುಂದಾಗಿದೆ. ಪ್ರಜ್ವಲ್ ಮೊಬೈಲ್ ಎಫ್ಎಸ್ಎಲ್ಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ಯಾಕಂತಂದ್ರೆ ಎಫ್ಎಸ್ಎಲ್ಗೆ ಕೊಟ್ರೆ ಅದು ಮಾಹಿತಿಯನ್ನ, ಮೂಲತಃ ವಿಡಿಯೋ ಏನಾಗಿತ್ತು, ಇಲ್ಲಿತ್ತ, ಇದೇ ಮೊಬೈಲ್ ಅಲ್ಲಿ ಇತ್ತ ಇಲ್ವಾ, ಪ್ರತಿಯೊಂದು ಮಾಹಿತಿ ಕೂಡ ಅದರಲ್ಲಿ ದೊರಕಲಿದೆ. ಯಾರಿಗೆ ಕಾಲ್ ಮಾಡಿದ್ರು, ಯಾರಿಗೆ ಮೆಸೇಜ್ ಮಾಡಿದ್ರು, ಯಾರ ವಿಡಿಯೋ ಮಾಡಿದ್ರು, ಪ್ರತಿಯೊಂದು ಮಾಹಿತಿಯೂ ಸಹ ಎಫ್ಎಸ್ಎಲ್ ಕೊಡಲಿದೆ. ಪ್ರಜ್ವಲ್ ಪ್ರಕರಣ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ನಿನ್ನೆ ರಾತ್ರಿ 12:47ಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಅವರನ್ನ ಸುಮಾರು 1:20ರ ಸುಮಾರಿಗೆ ಎಸ್ಐಟಿ ಅರೆಸ್ಟ್ ಮಾಡಿದೆ. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಕರೆತಂದಿದ್ದಾರೆ. ಪ್ರಾಥಮಿಕ ಹಂತದ ವಿಚಾರಣೆ ಆಗಲೇ ನಡೆಸಿದ್ದಾರೆ. ಎಸ್ಐಟಿ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಿಕೊಂಡಿದೆ. ಡೇಟಾ ರಿಟ್ರೀವ್ ಮಾಡಲು ಎಸ್ಐಟಿ ಮುಂದಾಗಿದೆ. ಇವರ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡು ಮೊಬೈಲ್ ಅಲ್ಲಿ ಏನಿದೆ, ಯಾವ ವಿಡಿಯೋಸ್ ಡಿಲೀಟ್ ಆಗಿದೆ, ಯಾರಿಗೆ ಇವರು ಕಾಲ್ ಮಾಡಿದ್ರು, ಯಾರಿಗೆ ಮೆಸೇಜ್ ಮಾಡಿದ್ರು, ಯಾವ ವಿಡಿಯೋ ಎಲ್ಲಿಂದ ವೈರಲ್ ಆಯ್ತು, ಇದೇ ಮೊಬೈಲ್ ಅದು ಅಂತ ಹೇಳಿ ಪ್ರತಿಯೊಂದು ತನಿಖೆ ಆಗಬೇಕಲ್ವಾ ಈಗ. ಸೊ ಡೇಟಾ ರಿಟ್ರೀವ್ ಮಾಡಲಿಕ್ಕೆ ಎಸ್ಐಟಿ ಮುಂದಾಗಿದೆ. ರಿಟ್ರೀವ್ ಮಾಡುವ ವಿಧಾನ ಪ್ರಜ್ವಲ್ ಮೊಬೈಲ್ ಎಫ್ಎಸ್ಎಲ್ಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ಪ್ರಜ್ವಲ್ ಪ್ರಕರಣ ತನಿಖೆ ಚುರುಕುಗೊಳಿಸಿದ ಎಸ್ಐಟಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿವೇಕ್ ಸಿಐಡಿ ಆಫೀಸ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವಿವೇಕ್, ಈಗ ಡೇಟಾ ರಿಟ್ರೀವ್ ಮಾಡಲು ಎಸ್ಐಟಿ ಮುಂದಾಗಿದೆ. ಇನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡುವ ಸಾಧ್ಯತೆ ಇದೆ ಇವರ ಮೊಬೈಲ್ ಫೋನ್. ಸೊ ಪ್ರಜ್ವಲ್ ರೇವಣ್ಣ ಕಥೆ ಎಲ್ಲಿಗೆ ಬರ್ತಾ ಇದೆ, ಏನು ಮುಂದಿನ ಕಥೆ ಅನ್ನೋದಾದ್ರೆ ವಿವೇಕ್? ನಿನ್ನೆ ಅಷ್ಟೇ ಏನು ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ಅವರು ನೇರವಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಆಗಮಿಸಿದ್ದ ಸಂದರ್ಭದಲ್ಲಿ 12:49ಕ್ಕೆ ಲ್ಯಾಂಡ್ ಕೂಡ ಆಗುತ್ತೆ. ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಕೂಡ ಆಗುತ್ತೆ ಪ್ಲೇನ್. ಅದಾದ ಸಂದರ್ಭದಲ್ಲಿ ಅಲ್ಲೇ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದುಕೊಂಡು ಇಮಿಗ್ರೇಷನ್ ಅಧಿಕಾರಿಗಳು, ಅಲ್ಲಿ ಏರ್ಪೋರ್ಟ್ನ ಇಮಿಗ್ರೇಷನ್ ಅಧಿಕಾರಿಗಳು ಏನಿರ್ತಾರೆ ಅವ್ರ ಹತ್ರ ಹೋಗಿ ನಮ್ಮ SIT ಅಧಿಕಾರಿಗಳಾಗಿರ್ಬೋದು ಮತ್ತು CID ಅಧಿಕಾರಿಗಳಾಗಿರ್ಬೋದು ಇವರೆಲ್ಲ ಹೋಗಿ ಅವ್ರಿಗೆ ಕೊಟ್ಟಿರುವಂಥ ಲುಕ್ಔಟ್ ನೋಟಿಸ್ ಕೂಡ ಕೊಡ್ತಾರೆ. ಅದೆಲ್ಲ ತೋರಿಸಿದ ನಂತರ ಇಮಿಗ್ರೇಷನ್ ಅಧಿಕಾರಿಗಳೇನಿದ್ದಾರೆ ಅದನ್ನೆಲ್ಲ ವೆರಿಫೈ ಮಾಡಿ ಒಂದು 20 ನಿಮಿಷಗಳ ಕಾಲ ವೆರಿಫೈ ಮಾಡಿ ಅವರ ಜೊತೆ ಕೂಡ ಕಳಿಸ್ಕೊಳ್ಳಲಾಗುತ್ತೆ. ಅಲ್ಲಿಂದ ನೇರವಾಗಿ SIT ಕಚೇರಿಗೆ ಬರ್ತಾರೆ. 2:10 ಸರಿಸುಮಾರಾಗಿ SIT ಕಚೇರಿಗೆ ಆಗಮಿಸ್ತಾರೆ.
ಮಾಡ್ಕೋತಾರೆ. ಮತ್ತೆ ಇಲ್ಲಿ SIT ಕಚೇರಿಯಲ್ಲಿ ಇರಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಒಂದು ಮನವಿ ಕೂಡ ಮಾಡ್ಕೋತಾರೆ, ನನಗೆ ವಿಶ್ರಾಂತಿ ಬೇಕಾಗಿದೆ, ಯಾಕಂದ್ರೆ ನಾನು ಪ್ರವಾಸ ಮಾಡಿ ಬಂದಿದ್ದೇನೆ ಅಂತ. ಆ ನಿಟ್ಟಿನಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಅವ್ರು ಕೇಳ್ಕೊತಾರೆ. ಮತ್ತು SIT ತನಿಖಾ ತಂಡ ಕೂಡ ಅಷ್ಟೇ, ಇವತ್ತು ಏನು ಮೆಡಿಕಲ್ ಚೆಕಪ್ ಕೂಡ ಇರುತ್ತೆ, ಆ ವರದಿಯಲ್ಲಿ ಏನಾದರೂ ಬೇರೆ ರೀತಿ ಬರ್ಬೋದು ಅಂತ ಹೇಳಿ ಅವರಿಗೆ ಒಂದು ರೀತಿಯಾಗಿ ವಿಶ್ರಾಂತಿ ಕೊಡೋದಕ್ಕೆ ಸಿದ್ಧವಾಗಿ SIT ತನಿಖಾ ತಂಡ ಅವ್ರಿಗೆ ವಿಶ್ರಾಂತಿ ಕೊಡೋದಕ್ಕೂ ಬಿಡ್ತಾರೆ. ಆ ವಿಶ್ರಾಂತಿ ತಗೊಳ್ಳುವ ಸಂದರ್ಭದಲ್ಲಿ ಏನಂದ್ರೆ ರೇವಣ್ಣ ಅವ್ರಿಗೆ ಯಾವ ಕೊಠಡಿ ಕೊಟ್ಟಿರ್ತಾರೆ ಅದೇ ಕೊಠಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಬಿಡ್ತಾರೆ. ರೇವಣ್ಣ ಅವ್ರಿಗೆ ಕೊಟ್ಟಿರುವಂಥ ದಿಂಬು ಮತ್ತೆ ಅವ್ರಿಗೆ ಕೊಟ್ಟಿರುವಂಥ ಹಾಸಿಗೆ ಏನಿತ್ತು ಅದೇ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೂ ಅದೇ ದಿಂಬು ಹಾಸಿಗೆಯನ್ನು ಕೂಡ ಕೊಡ್ತಾರೆ. ಅದರಲ್ಲೇ ಕೂಡ ಪ್ರಜ್ವಲ್ ರೇವಣ್ಣ ಅವರು ಕೂಡ ಈ ವಿಶ್ರಾಂತಿಯನ್ನು ಪಡ್ಕೋತಾರೆ. ಈ ವಿಶ್ರಾಂತಿ ಎಲ್ಲ ಪಡ್ಕೊಂಡ ನಂತರ ಸರಿಸುಮಾರು ಈಗ 9 ಗಂಟೆಗೆ ಅವರಿಗೆ ಎದ್ದೇಳಿಸಿ ಮತ್ತೆ ಅವ್ರಿಗಿರುವಂಥ ಪ್ರಕ್ರಿಯೆಗಳು ಅವರಿಂದ 161 ಸ್ಟೇಟ್ಮೆಂಟ್ ಕೂಡ ಪಡ್ಕೊಳ್ಳಲಾಗುತ್ತೆ. ಈಗ SIT ತನಿಖಾ ತಂಡ ಆ 161 ಸ್ಟೇಟ್ಮೆಂಟನ್ನು ಪಡ್ಕೊಂಡ ನಂತರ ಇಲ್ಲಿಂದ ಬೋಯಿಂಗ್ ಹಾಸ್ಪಿಟಲ್ಗೆ ತೆರಳಿ ಅಲ್ಲಿಂದ ನೇರವಾಗಿ ಮತ್ತೆ ಏನು ಆರೋಪಿ ಇರ್ತಾರೆ ಅವ್ರಿಗೆ ರೆಗ್ಯುಲರ್ ಆಗಿ ಒಂದು ಮೆಡಿಕಲ್ ಚೆಕಪ್ ಕೂಡ ಮಾಡಬೇಕಾಗಿರುತ್ತೆ. ಆ ಮೆಡಿಕಲ್ ಚೆಕಪ್ ಕೂಡ ಗೊಳಿಸ್ತಾರೆ ಅಲ್ಲಿ ಬೋರಿಂಗ್ ಹಾಸ್ಪಿಟಲ್ನಲ್ಲಿ. ಒಂದು ರೆಗ್ಯುಲರ್ ಮೆಡಿಕಲ್ ಚೆಕಪ್ ಆದ ನಂತರ ಅಲ್ಲಿಂದ ಮತ್ತೆ ಏನು ಒಂದು ಯಾವುದಾದ್ರೂ ಆರೋಪಿನ ಅರೆಸ್ಟ್ ಮಾಡಿದರೆ 24 ಗಂಟೆ ಒಳಗೆ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಆ ನ್ಯಾಯಾಲಯ ಪ್ರೊಡ್ಯೂಸ್ ಮಾಡುವ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಇವತ್ತು ಆ ಪ್ರಕ್ರಿಯೆ ನಡೀಬೇಕಾದ್ರೆ SIT ತನಿಖಾ ತಂಡ ಅವರ ಆಕ್ಷೇಪಣೆ ಏನು ಮಂಡಿಸ್ತಾರೆ ಅನ್ನೋದು ಬಹುತೇಕ ಇಲ್ಲಿ ಕಾಣ್ಬೋದು ನಾವು. ಅವರಿಗೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಕೇಳ್ಕೊಳ್ಳುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ 3 ಪ್ರಕರಣಗಳಿದೆ, ಗಂಭೀರವಾದ ಪ್ರಕರಣಗಳು. ಒಂದು ಪ್ರಕರಣದಲ್ಲಿ 376 ಕೇಸ್ ಕೂಡ ದಾಖಲಾಗಿದೆ. ಹಾಗಾಗಿ SIT ತನಿಖಾ ತಂಡ ಏನಿದೆ ಅವರು ಕೂಡ ಅಷ್ಟೇ ನ್ಯಾಯಾಲಯದಲ್ಲಿ ರಿಮೈಂಡ್ ಅರ್ಜಿ ಕೂಡ ಕೊಡಬೇಕಾಗುತ್ತೆ. ಇವತ್ತು ಮಧ್ಯಾಹ್ನ ರಿಮೈಂಡ್ ಅರ್ಜಿ ಕೂಡ ಕೊಡುವ ಸಾಧ್ಯತೆ ಇದೆ. ಆ ರಿಮೈಂಡ್ ಅರ್ಜಿಯಲ್ಲಿ ಇವ್ರಿಗೆ 3 ಪ್ರಕರಣಗಳಿದೆ. ಹಾಗಾಗಿ ನಮಗೆ ಸಂಪೂರ್ಣವಾಗಿ 14 ದಿನಗಳ ಕಾಲ ಇವ್ರಿಗೆ ರಿಮೈಂಡ್ ಕೊಡಿ, ಪೊಲೀಸ್ ಕಸ್ಟಡಿ ಕೊಡಿ ಅಂತ ಕೂಡ SIT ತನಿಖಾ ತಂಡ ಕೇಳ್ಕೊಳ್ಳುವ ಸಾಧ್ಯತೆ ಕೂಡ ಇದೆ. ಅಕ್ಷತ ಒಂದು ವೇಳೆ ನೋಡಬೇಕಾಗಿದೆ ಇವತ್ತು ನ್ಯಾಯಾಲಯ ಅವರಿಗೆ ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡ್ಬೋದು ಅಂತ ನಾವು ಕಾದು ನೋಡಬೇಕಾಗಿದೆ ಅಕ್ಷತ. ಮತ್ತು ಈ ಪ್ರಕರಣದಲ್ಲಿ ಬಹುತೇಕವಾಗಿ ನಾವು ನೋಡ್ತಾ ಹೋದ್ರೆ ಪೊಲೀಸ್ ಕಸ್ಟಡಿಗೆ ಕೊಡುವ ಸಾಧ್ಯತೆನೇ ಜಾಸ್ತಿ ಅಂತ ಹೇಳ್ಬೋದು. ಪ್ರಕರಣ ಐತೆ ಮತ್ತು ಲೈಂಗಿಕ ದೌರ್ಜನ್ಯ ಕೂಡ ಇದೆ ಪ್ರಕರಣ. CID ಆಫೀಸ್ ಹತ್ರ ಇದ್ದೀರಾ, ಅಲ್ಲಿ ನಡೀತಕ್ಕಂಥ ಅಪ್ಡೇಟ್ಸ್ ಅಲ್ಲಿ ಏನಿದೆ ಸ್ಥಿತಿಗತಿ ಪ್ರಜ್ವಲ್ ರೇವಣ್ಣ ಅವರು? ಎಸ್ ಅಕ್ಷತಾ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಫೋನ್ ಕೂಡ ವಶಕ್ಕೆ ಪಡೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಆ ಫೋನನ್ನು ವಶಕ್ಕೆ ಪಡೆದುಕೊಂಡು ಆ ಫೋನನ್ನು FSL ಅವರು ಕೂಡ ಕಳಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಆ ಅಶ್ಲೀಲ ವಿಡಿಯೋಗಳು ಏನಿದೆ ಆ ಚಿತ್ರೀಕರಣ ಎಲ್ಲ ಪ್ರಜ್ವಲ್ ರೇವಣ್ಣ ಅವರ ಫೋನ್ನಲ್ಲೇ ಆಗಿರುವಂಥ ಕೂಡ ಒಂದು ಗಂಭೀರ ಆರೋಪ ಕೂಡ ಏನಿದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ಫೋನ್ ಕೂಡ ಮದರ್ ಫೋನ್ ಆಗಿರೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಆ ಫೋನನ್ನು FSL ತಂಡಕ್ಕೆ ಕೂಡ ಕೊಡ್ತಾರೆ. SIT ತನಿಖಾ ತಂಡ ಏನಿದೆ ಅಲ್ಲಿ FSL ತನಿಖಾ ತಂಡ ಅದನ್ನ ವರದಿ ಕೂಡ ಮಾಡುತ್ತೆ, ರಿಟ್ರೀವ್ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರ ಫೋನ್ನಲ್ಲಿ ಆ ವಿಡಿಯೋಗಳು ಏನಾದರೂ ಅಶ್ಲೀಲ ವಿಡಿಯೋಗಳು ತೆಗೆದಿದ್ರೆ ಆ ಫೋನ್ನಲ್ಲಿ ಏನಾದರೂ ಡಿಲೀಟ್ ಮಾಡಿದ್ರೆ ಆ ರಿಟ್ರೀವ್ ಮಾಡುವ ಕೆಲಸ ಕೂಡ FSL ತನಿಖಾ ತಂಡ ಮಾಡುತ್ತೆ ಅಂತಾನೆ ಹೇಳ್ಬೋದು. ಒಂದು ವೇಳೆ ಅದರಲ್ಲಿ ಏನಾದರೂ ಡಿಲೀಟ್ ಕೂಡ ಆಗಿದ್ರೆ ಮತ್ತೆ ರಿಟ್ರೀವ್ ಮಾಡುವ ಸಾಧ್ಯತೆ ಕೂಡ ಇದೆ. ಅದಾದ ನಂತರ ಮದರ್ ಫೋನ್ ಯಾವುದಾಗಿರುತ್ತೆ ಅದನ್ನು ಕೂಡ ಯಾವುದರಿಂದ ಮೊದಲು ವಿಡಿಯೋಗಳು ಹರಿಬಿಟ್ಟಿದ್ದಾರೆ, ಎಲ್ಲಿಂದ ಬಂದಿದೆ ಅನ್ನೋ ಕೂಡ ಮಾಹಿತಿಗಳನ್ನು FSL ತನಿಖಾ ತಂಡ ತೆಗೆಯುವ ಸಾಧ್ಯತೆ ಇದೆ ಅಕ್ಷತಾ. ಮತ್ತು ಇದಾದ ಬೆನ್ನಲ್ಲೇ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಇಲ್ಲಿಂದ ನೇರವಾಗಿ 9 ಗಂಟೆಗೆ ಅವರ 161 ಸ್ಟೇಟ್ಮೆಂಟನ್ನು ಪಡೆದುಕೊಂಡು ಇಲ್ಲಿಂದ ಬೋರಿಂಗ್ ಹಾಸ್ಪಿಟಲ್ಗೆ ತೆರಳುತ್ತಾರೆ. ಅಲ್ಲಿಂದ ಮತ್ತೆ ನ್ಯಾಯಾಲಯಕ್ಕೆ ಕೂಡ ತೆರಳುತ್ತಾರೆ. 24 ಗಂಟೆಗಳ ಒಳಗೆ ನ್ಯಾಯಾಲಯಕ್ಕೆ ಕೂಡ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ ಒಂದು ಆರೋಪಿನ ಯಾರನ್ನಾದರೂ ಅರೆಸ್ಟ್ ಮಾಡಿದ್ರೆ. ಹಾಗಾಗಿ ಆ ಸಂದರ್ಭದಲ್ಲಿ ಇವತ್ತು 24 ಗಂಟೆ ಒಳಗೆ ಅವರನ್ನ ರಿಮೈಂಡ್ ಅವ್ರಿಗೇನು ವಶಕ್ಕೆ ಪಡೆದುಕೊಂಡಿರ್ತಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಬೇಕಾಗುತ್ತೆ. ಬಹುತೇಕ ಇದು ನೋಡ್ತಾ ಹೋದ್ರೆ ಈ ಪ್ರಕರಣದಲ್ಲಿ ನ್ಯಾಯಾಧೀಶರು ಅವರಿಗೆ ಪೊಲೀಸ್ ಕಸ್ಟಡಿಗೆ ಮತ್ತೆ ಕೊಡುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಅಕ್ಷತಾ. ಸಂಪೂರ್ಣ 14 ದಿನಗಳ ಕಾಲ ಅವಧಿ ಏನಿರುತ್ತೆ SIT ತನಿಖಾ ತಂಡ ಆಗಿರ್ಬೋದು, ಪೊಲೀಸ್ ಕಸ್ಟಡಿಗೆ ಏನು ಕಾಲ ಅವಧಿ ಇರುತ್ತೆ 14 ದಿನಗಳ ಒಂದು ಆರೋಪಿನ ಪಡೆದುಕೊಳ್ಬೋದು ಪೊಲೀಸ್ ಕಸ್ಟಡಿಗೆ ಅಂತ. ಆ ಸಂಪೂರ್ಣ 14 ದಿನಗಳ ಕಾಲ ಕೂಡ ಇವರು ಕೇಳುವ ಸಾಧ್ಯತೆ ಇದೆ SIT ತನಿಖಾ ತಂಡನೇ ಅಂತಾನೆ ಹೇಳ್ಬೋದು ಅಕ್ಷತಾ. ಮತ್ತು ಇಲ್ಲಿ ನಡೀತಿರುವಂಥ ಡೆವಲಪ್ಮೆಂಟ್ಸ್ ಏನಿದೆ ಅಂದರೆ ಈ ಕೂಡ ಇನ್ನೂ ಪ್ರಜ್ವಲ್ ರೇವಣ್ಣ ಮೂಲ ಮಾಹಿತಿಗಳಿಂದ ಬರ್ತಾ ಇರೋದು ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಕೂಡ ವಿಶ್ರಾಂತಿ ತೆಗೆದುಕೊಳ್ತಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ಅಕ್ಷತಾ. ಯಾಕಂದ್ರೆ ಅವರು ಒಂದು ವೇಳೆ ವಿಶ್ರಾಂತಿ ತೆಗೆದು ಅವ್ರಿಗೇನಾದರೂ ಈಗಲೇ ವಿಚಾರಣೆ ನಡೆಸಿದ್ರು ಕೂಡ ಈಗ ಮೆಡಿಕಲ್ ಚೆಕಪ್ಗೆ ಹೋಗುವ ಸಂದರ್ಭದಲ್ಲಿ ಅವ್ರಿಗೆ ನಿದ್ರೆ ಇಲ್ದಿರ ಬೇರೆ ಬೇರೆ ರೀತಿಯಾದ ಯಾವುದಾದ್ರೂ ಸಮಸ್ಯೆ ಕಾಣಿಸ್ಕೊಳ್ಬಹುದು ಅಂತ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ಕೈ ತೆಗೆದುಕೊಂಡು SIT ತನಿಖಾ ತಂಡ ಅವರು ಕೂಡ ಅಷ್ಟೇ ವಿಶ್ರಾಂತಿ ತೆಗೆದುಕೊಳ್ಳಲು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಕ್ಷತಾ. ಅಂದ್ರೆ ಇವರ ವೈದ್ಯಕೀಯ ಪರೀಕ್ಷೆ ನಡೀತಾ ಇದೆ ಅಲ್ವಾ?
ಸರಿಸುಮಾರು 9 ಗಂಟೆಗೆ ಪ್ರಜ್ವಲ್ ರೇವಣ್ಣ ಅವರು ಎಚ್ಚರಾದ ನಂತರ ಅವರಿಗೆ ತಿಂಡಿ ಮಾಡಿಸಿ ಅದಾದ ನಂತರ 161 ಸ್ಟೇಟ್ಮೆಂಟ್ ಕೂಡ ಪಡೆದುಕೊಳ್ತಾರೆ. ಆ 161 ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡ ನಂತರ ಇಲ್ಲಿಂದ ನೇರವಾಗಿ ಬೋರಿಂಗ್ ಹಾಸ್ಪಿಟಲ್ಗೆ ತೆರಳುತ್ತಾರೆ. ಅಲ್ಲಿ ಕೂಡ ಅಷ್ಟೇ ಒಂದು ಯಾವ್ದಾದ್ರು ಆರೋಪಿನ ಅರೆಸ್ಟ್ ಮಾಡಿರೋ ಸಂದರ್ಭದಲ್ಲಿ ರೆಗ್ಯುಲರ್ ಒಂದು ಮೆಡಿಕಲ್ ಚೆಕಪ್ ಕೂಡ ಇರುತ್ತೆ. ಆ ಮೆಡಿಕಲ್ ಚೆಕಪ್ ಕೂಡ ಒಳಗೊಳಿಸ್ತಾರೆ. ಒಂದು BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಮತ್ತು ಯಾವುದೇ ರೀತಿಯ ಕಾಯಿಲೆಗಳಾಗಿರ್ಬೋದು, ಈ ರೀತಿ ಯಾವ್ದಾದ್ರು ಇದೆಯಾ ಅಂತ ಕೂಡ ಒಂದು ವೈದ್ಯಕೀಯ ತಪಾಸಣೆ ನಡೆಯುತ್ತೆ. ಆ ವೈದ್ಯಕೀಯ ತಪಾಸಣೆಯಲ್ಲಿ ಏನಾದರೂ ಅವರಿಗೆ ಏರುಪೇರು ಆಗಿರುವಂತ ಒಂದು ರೀತಿಯಾಗಿ ಅವರಿಗೆ ಏರ್ಪೇರು ಆಗಿರುವ ಹೆಲ್ತ್ ಇಶ್ಯೂಸ್ ಕೂಡ ಕಾಣಿಸ್ಕೊಂಡ್ರೆ ಅವರಿಗೆ ಪೊಲೀಸ್ ಕಸ್ಟಡಿಗೆ ಕೊಡುವುದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು ಅಕ್ಷತಾ. ಈ ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಆ ರೀತಿಯಾಗಿ ಏರುಪೇರು ಆಗಿರುವಂತ ಸಾಧ್ಯತೆ ಯಾವುದೂ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ನಾರ್ಮಲ್ ಆಗಿರುವಂತ ವ್ಯಕ್ತಿನೇ ಆಗಿರ್ತಾರೆ ಅವ್ರಿಗೆ ಯಾವುದೇ ರೀತಿಯಾದ ಆರೋಗ್ಯದ ಸಮಸ್ಯೆ ಕೂಡ ಇಲ್ಲ. ಹಾಗಾಗಿ ಮೆಡಿಕಲ್ ರಿಪೋರ್ಟ್ ನಲ್ಲಿ ಕೂಡ ಅಷ್ಟೇ ಒಂದು ನಾರ್ಮಲ್ ಅಂತಾನೆ ಬರುವ ಸಾಧ್ಯತೆ. ಇದಾದ ಬೆನ್ನಲ್ಲೇ ಇದೆಲ್ಲ ನಡೆದ ನಂತರ SIT ತನಿಖಾ ತಂಡ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವ ಸಾಧ್ಯತೆ ಇದೆ. ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡ್ಮೇಲೆ ಒಂದು ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ದೊಡ್ಡ ಮಟ್ಟದ ಡ್ರಿಲ್ ನಡೆಸುವ ಸಾಧ್ಯತೆ ಕೂಡ ಇದೆ SIT ತನಿಖಾ ತಂಡ ಅಂತಾನೆ ಹೇಳ್ಬೋದು ಅಕ್ಷತಾ. ಈ ವಿಚಾರಣೆಯಲ್ಲಿ ಸಂತ್ರಸ್ತರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಕ್ವಶನ್ಸ್ ಕೂಡ ಮಾಡುವ ಸಾಧ್ಯತೆ ಇದೆ. ಮತ್ತು ಅಷ್ಟೇ ಅವ್ರು 7 ದಿನದಲ್ಲೇ ನನಗೆ 7 ದಿನಗಳ ಕಾಲ ಅವಕಾಶ ಕೊಡಿ, ನಾನು ಬರ್ತೀನಿ, ವಿಚಾರಣೆಗೆ ಹಾಜರಾಗ್ತೀನಿ ಕೂಡ ಅಂತ ಹೇಳಿದ್ರು ಪ್ರಜ್ವಲ್ ರೇವಣ್ಣ ಅವರು. 7 ದಿನ ಅಲ್ಲ, ಇವತ್ತಿಗೆ ಸರಿ ಸುಮಾರು 35 ದಿನಗಳು ಆಯ್ತು. 35 ದಿನಗಳ ನಂತರ ಪ್ರಜ್ವಲ್ ರೇವಣ್ಣ ಅವರು ಇವಾಗ ಸಿಕ್ಕಿಬಿಟ್ಟಿದ್ದಾರೆ. ಹಾಗಾಗಿ ಆ ಕ್ವಶನ್ಸ್ ಕೂಡ ಮಾಡುವ ಸಾಧ್ಯತೆ ಇದೆ SIT ತನಿಖಾ ತಂಡ. ಇಷ್ಟು ದಿನಗಳ ಕಾಲ ಎಲ್ಲಿದ್ರು ನೀವು, ಎಲ್ಲಿ ತಲೆಮರೆಸ್ಕೊಂಡಿದ್ರು, ಯಾರಿಂದ, ಯಾವ ನಿಗೂಢ ಸ್ಥಳದಲ್ಲಿದ್ರು, ಈ ಮಾಹಿತಿಗಳನ್ನು ಕೂಡ SIT ತನಿಖಾ ತಂಡ ಪಡ್ಕೊಳ್ಳುವ ಸಾಧ್ಯತೆ ಇದೆ. ಮತ್ತು ಇಷ್ಟು ದಿನ ಯಾಕೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಕೇಳುವ ಸಾಧ್ಯತೆ ಕೂಡ ಇದೆ. ಮತ್ತೆ ಇವರ ಪ್ರಕರಣಗಳು ನೋಡ್ತಾ ಹೋದ್ರೆ ಪ್ರಜ್ವಲ್ ರೇವಣ್ಣ ಅವರು ಸಾಕಷ್ಟು ಕಡೆ ಇದೆ. ಅವರ ಹೊಳೆನರಸೀಪುರ ನಿವಾಸ ಆಗಿರ್ಬೋದು, ಅವರ ಹಾಸನ್ ಸಂಸದರ ನಿವಾಸ ಆಗಿರ್ಬೋದು, ಮತ್ತೆ ಅವರ ಫಾರ್ಮ್ ಹೌಸ್ ಕೂಡ ಆಗಿರ್ಬೋದು, ಈ ಎಲ್ಲಾ ಸ್ಥಳದಲ್ಲೂ ಕೂಡ ಹೋಗಿ SIT ತನಿಖಾ ತಂಡ ಮಾಜರ್ ಕೂಡ ನಡೆಸಿದೆ. ಆ ಎಲ್ಲಾ ಕ್ವಶನ್ಸ್ ಕೂಡ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ಸಿಕ್ಕಿಬಿದ್ರೆ ಪ್ರಜ್ವಲ್ ರೇವಣ್ಣ ನ್ಯಾಯಾಲಯದಿಂದ ಅಲ್ಲಿ ಅವರಿಗೆ ಬಹುತೇಕ ಈ ಪ್ರಶ್ನೆಗಳನ್ನು ಇಟ್ಟು ಡ್ರಿಲ್ ಮಾಡುವ ಸಾಧ್ಯತೆ ಇದೆ ಪ್ರಜ್ವಲ್ ರೇವಣ್ಣಗೆ ಇವತ್ತು ಅಂತಾನೆ ಹೇಳ್ಬೋದು ಅಕ್ಷತಾ. ಡೇಟಾ ರಿಟ್ರೀವ್ ಮಾಡಲು ಇದೀಗ SIT ಮುಂದಾಗಿದೆ. ಪ್ರಜ್ವಲ್ ಮೊಬೈಲ್ ಅನ್ನ FSLಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ಇನ್ನು ಅದರಲ್ಲಿ ಮೂಲತಃ ಇದೆ ಮದರ್ ಮೊಬೈಲ್ ಇದೆ, ಮದರ್ ಫೋನ್ ಅಂತ ಹೇಳುವ ನಿಟ್ಟಿನಲ್ಲಿ ಇದರಲ್ಲೇ ಮೊದಲು ವಿಡಿಯೋ ಆಗಿರುವಂಥದ್ದು. ಹಾಗಾಗಿ ಏನಿದೆ ಇದರಲ್ಲಿ ವಿಡಿಯೋ, ಆಡಿಯೋ, ಕಾಲ್ ಪ್ರತಿಯೊಂದರ ಮಾಹಿತಿಯನ್ನ ಡೇಟಾ ರಿಟ್ರೀವ್ ಮಾಡಲು SIT ಮುಂದಾಗಿದೆ. FSLಗೆ ರವಾನೆ ಮಾಡುವ ಸಾಧ್ಯತೆ ಕೂಡ ಇದೆ. ಪ್ರಜ್ವಲ್ ಪ್ರಕರಣ ತನಿಖೆ SIT ಚುರುಕುಗೊಳಿಸಿದೆ. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಲಾಕ್ ಆಗಿದ್ದಾರೆ. SIT ಕಚೇರಿಗೆ ಕರೆತಂದ ಅಧಿಕಾರಿಗಳು. SIT ಕಚೇರಿಯಲ್ಲಿ ಪ್ರಾಥಮಿಕ ಹಂತದ ವಿಚಾರಣೆ ನಡೆಯಲಿದೆ. SIT ಕಚೇರಿ ಬಳಿ ಪೊಲೀಸ್ ಬಿಗಿ ಭದ್ರತೆ ಇದೆ. ಡೇಟಾ ರಿಟ್ರೀವ್ ಮಾಡಲು SIT ಮುಂದಾಗಿದೆ. ಪ್ರಜ್ವಲ್ ಮೊಬೈಲ್ ಅನ್ನ FSLಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ತಡರಾತ್ರಿ ಪ್ರಜ್ವಲ್ ರೇವಣ್ಣ 12:47ಕ್ಕೆ ಆಗಮಿಸಿದ್ದಾರೆ. ಇನ್ನು 1:20 ಸುಮಾರಿಗೆ SIT ಇಂದ ಅರೆಸ್ಟ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. 35 ದಿನಗಳ ನಂತರ ಮತ್ತೆ ದೇಶಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಈಗ SIT ಬಂಧನ ಮಾಡಿದೆ. KIEB ಗೇಟ್ ಮೂಲಕ ಪ್ರಜ್ವಲ್ನ SIT ಕರೆದೊಯ್ದಿದೆ. ಏರ್ಪೋರ್ಟ್ ನಿಂದ ನೇರವಾಗಿ SIT ಕಚೇರಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಈಗ ಸದ್ಯಕ್ಕೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡುವ ಸಾಧ್ಯತೆ ಇದೆ. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ಪರೀಕ್ಷೆ ಆದ ನಂತರ ರಿಪೋರ್ಟ್ಸ್ ಏನೇ ಇರಲಿ ಅದಕ್ಕಿಂತ ಮುಂಚಿತವಾಗಿ 11 ಗಂಟೆಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಪ್ರಜ್ವಲ್ ರೇವಣ್ಣನನ್ನ ನ್ಯಾಯಾಲಯಕ್ಕೆ SIT 11 ಗಂಟೆಯ ಸುಮಾರಿಗೆ ಹಾಜರುಪಡಿಸಲಿದ್ದಾರೆ. ಇನ್ನು ಅಶ್ಲೀಲ ವಿಡಿಯೋ ಪ್ರಕರಣ ಪ್ರಜ್ವಲ್ ಲಾಕ್ ಆಗಿದ್ದಾರೆ. SIT ಕಚೇರಿಗೆ ಅಧಿಕಾರಿಗಳು ಕರೆತಂದಿದ್ದಾರೆ. SIT ಕಚೇರಿಯಲ್ಲಿ ಪ್ರಾಥಮಿಕ ಹಂತದ ವಿಚಾರಣೆ ನಡೆಯಲಿದೆ. SIT ಕಚೇರಿ ಬಳಿ ಪೊಲೀಸ್ ಬಿಗಿ ಭದ್ರತೆ ಇದೆ. ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ CID ಕಚೇರಿ ಒಂದು ಕಡೆ, ಇನ್ನೊಂದು ಕಡೆ ಏರ್ಪೋರ್ಟ್ ದೃಶ್ಯಾವಳಿಗಳು. SIT ಕಚೇರಿ ಬಳಿ ಸಹ ಪೊಲೀಸ್ ಬಿಗಿ ಭದ್ರತೆ ಯೋಚನೆ ಮಾಡಲಾಗಿದೆ. ಡೇಟಾ ರಿಟ್ರೀವ್ ಮಾಡಲು SIT ಮುಂದಾಗಿದೆ.
ಪ್ರಜ್ವಲ್ ಮೊಬೈಲ್ FSLಗೆ ರವಾನೆ ಸಾಧ್ಯತೆ ಅಂದ್ರೆ ಮೊಬೈಲ್ ಅಲ್ಲಿ ಏನಿತ್ತು ವಿಡಿಯೋಸ್ ಮೂಲತಃ ಅದರಲ್ಲೇ ಇತ್ತ ಅಥವಾ ಬೇರೆ ಮೊಬೈಲ್ ಅಲ್ಲಿ ಇತ್ತ ಎಲ್ಲವೂ ಕೂಡ ಪರಿಶೀಲಿಸಬೇಕಲ್ವಾ, ಅದರಲ್ಲಿ ಏನಿತ್ತು ಅನ್ನುವಂತಹ ತನಿಖೆ ಮಾಡಬೇಕಲ್ವಾ. ಹಾಗಾಗಿ ಈ ಮೊಬೈಲ್ ಅನ್ನ ಅವರು FSLಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ಪ್ರಜ್ವಲ್ ಪ್ರಕರಣ ತನಿಖೆ ಚುರುಕುಗೊಳಿಸಿದೆ SIT.